ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ಲಿ ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡ್ತಿರುವ ತೆಲುಗಿನ ಮಿಸ್ಟ್ರಿ ಕಮ್ ಹಾರರ್ ಥ್ರಿಲ್ಲರ್ ಮೂವಿ ಆಗಿರುವ ಒಡೆಲಾ ಪಾರ್ಟ್ 2. ಈ ಮೂವಿಯ ಸ್ಟೋರಿ ಕಡೆ ಹೋಗೋದಕ್ಕೂ ಮುಂಚೆ ಈ ಮೂವಿಯ ಪಾರ್ಟ್ 1 ಆಗಿರುವ ಒಡೆಲಾ ರೈಲ್ವೆ ಸ್ಟೇಷನ್ ಅನ್ನ ನೋಡಿದ್ರೆ ಈ ಕತೆ ಮತ್ತಷ್ಟು ನೀಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಮೂವಿಯಲ್ಲಿ ಪಾರ್ಟ್ 1 ಚಿತ್ರದ ಒಂದಷ್ಟು ಕ್ಯಾರೆಕ್ಟರ್ ಗಳು ಕಂಟಿನ್ಯೂ ಆಗುತ್ತೆ. ಒಡೆಲಾ ಪಾರ್ಟ್ 1 ಚಿತ್ರದ ಎಕ್ಸ್ಪ್ಲನೇಷನ್ ಅನ್ನ ಈಗಾಗಲೇ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಮೇಲೆ ಐಕಾರ್ಡ್ ನಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಇರೋರು ಆ ವಿಡಿಯೋವನ್ನ ಮೊದಲಿಗೆ ನೋಡಿ ವಾಪಸ್ ಬಂದು ಈ ವಿಡಿಯೋವನ್ನ ಕಂಟಿನ್ಯೂ ಮಾಡಬಹುದು. ಒಂದ್ ವೇಳೆ ಪಾರ್ಟ್ 1 ನೋಡುವಷ್ಟು ಟೈಮ್ ಇಲ್ಲ ಅಂದ್ರೆ ಪಾರ್ಟ್ 1 ನಲ್ಲಿ ಏನಾಗಿತ್ತು ಅಂತ ನಾನೇ ಶಾರ್ಟ್ ಆಗಿ ಸಮ್ಮರಿ ಹೇಳ್ತೀನಿ. ಒಡೆಲಾ ಎಂಬ ಊರಲ್ಲಿ ಹೊಸದಾಗಿ ಮದುವೆಯಾದ ಹುಡುಗಿಯರನ್ನ ಅವರ ಫಸ್ಟ್ ನೈಟ್ ಆದ ಮರುದಿನವೇ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಕಿಡ್ನಾಪ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಿರ್ತಾನೆ. ಈ ಸೀರಿಯಲ್ ಕಿಲ್ಲರ್ ನ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಆಫೀಸರ್ ಅನುದೇವ್ ಒಡೆಲಾಗೆ ಬಂದಿರ್ತಾನೆ. ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ರೂ ಕೂಡ ಚಿತ್ರದಲ್ಲಿ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ಅನುದೀಪ್ಗೆ ಕಂಡುಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಕೊನೆಗೆ ಈ ಆಫೀಸರ್ ತನ್ನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಟ್ರಿಗರ್ ಆದ ಆ ಸೀರಿಯಲ್ ಕಿಲ್ಲರ್ ಆಫೀಸರ್ ಅನುದೀಪ್ ಹೊಸದಾಗಿ ಮದುವೆಯಾದ ಮರುದಿನವೇ ಅವನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿ ಆಕೆ ಮೇಲೂ ಕೂಡ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲಿ ಆ ಸೀರಿಯಲ್ ಸೈಕೋ ಕಿಲ್ಲರ್ ತನ್ನ ಗಂಡ ತಿರುಪತಿನೇ ಅಂತ ಚಿತ್ರದ ಹೀರೋಯಿನ್ ಆಗಿದ್ದ ರಾಧಾಗೆ ಗೊತ್ತಾಗಿರುತ್ತೆ. ತಕ್ಷಣವೇ ಆಕೆ ತನ್ನ ಗಂಡನನ್ನ ಪತ್ತೆ ಹಚ್ಚಿ ಬೇರೆ ದಾರಿ ಇಲ್ಲದೆ ಅವನನ್ನ ಕೊಲೆ ಮಾಡಿ ಅವನ ತಲೆಯನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿರ್ತಾಳೆ. ಹಾಗೂ ಅಲ್ಲಿಗೆ ಪಾರ್ಟ್ 1 ಎಂಡ್ ಆಗಿರುತ್ತೆ. ಸೊ ತಿರುಪತಿ ಸತ್ತ ನಂತರ ಆ ಊರಿಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲೇ ರಕ್ತಸಿಕ್ತವಾಗಿದ್ದ ಒಬ್ಬಳು ಸ್ಕೂಲ್ ಹುಡುಗಿ ತನ್ನ ಕೈಯಲ್ಲಿ ಒಬ್ಬಳು ಮಹಿಳೆಯ ಕತ್ತರಿಸಿದ್ದ ತಲೆಯನ್ನ ಹಿಡಿದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಸ್ನೇಹಿತರೆ, ಆ ಸ್ಕೂಲ್ ಹುಡುಗಿಯ ಕೈಯಲ್ಲಿರುವ ಆ ಮಹಿಳೆಯ ತಲೆ ಬೇರೆ ಯಾರ್ದು ಅಲ್ಲ, ಒಡೆಲಾ ಪಾರ್ಟ್ 1 ಚಿತ್ರದ ಹೀರೋಯಿನ್ ಆಗಿದ್ದ ರಾಧಾನದ್ದು. ಒಡೆಲಾ ಪಾರ್ಟ್ 1 ನಲ್ಲಿ ರಾಧಾ ಹೇಗೆ ತನ್ನ ಗಂಡ ತಿರುಪತಿಯ ತಲೆಯನ್ನ ಕತ್ತರಿಸಿಕೊಂಡು ಒಡೆಲಾ ರೈಲ್ವೆ ಸ್ಟೇಷನ್ ಮೂಲಕ ನಡೆದುಕೊಂಡು ಬಂದಿದ್ಲೋ, ಈ ಹುಡುಗಿ ಕೂಡ ಅದೇ ರೀತಿ ನಡೆದುಕೊಂಡು ಬರ್ತಾಳೆ. ಇದನ್ನ ನೋಡಿದ ಆ ಸ್ಟೇಷನ್ ನಲ್ಲಿದ್ದ ಎಲ್ಲ ಪೊಲೀಸರಿಗೆ ಒಂದೇ ಸರಿ ಶಾಕ್ ಆದ್ರೆ ಮತ್ತೊಂದು ಕಡೆ ಡೆಜಾವು ಫೀಲ್ ಕೂಡ ಆಗ್ತಿರುತ್ತೆ. ಯಾರ ಹುಡುಗಿ ಅಂತ ಪೊಲೀಸರು ಆಕೆಯನ್ನ ಮಾತನಾಡಿಸಿದ್ರೆ ಆಕೆ ಪೊಸೆಸ್ ಆಗಿರುವ ರೀತಿ ವಿಚಿತ್ರವಾಗಿ ಮಾತನಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ತಿಂಗಳುಗಳ ಹಿಂದಕ್ಕೆ ಹೋಗುತ್ತೆ. ತಿರುಪತಿಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗಳು ಅವನ ತಲೆಯನ್ನ ವಾಪಸ್ ಅವನ ಡೆಡ್ ಬಾಡಿಗೆ ಅಟ್ಯಾಚ್ ಮಾಡಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅಂತ ಅವನ ಫ್ಯಾಮಿಲಿಯವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ತಿರುಪತಿಯ ಮನೆಯವರು ಅವನ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ರೆಡಿ ಮಾಡಿಕೊಳ್ತಿದ್ರೆ ಆ ಊರಲ್ಲಿದ್ದ ಯಾರು ಕೂಡ ಬರೋದೇ ಇಲ್ಲ. ಯಾಕಂದ್ರೆ ಅಸೈಕೋ ಕಿಲ್ಲರ್ ತಿರುಪತಿಯಿಂದಾಗಿ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಳೆದುಕೊಂಡಿದ್ದ ಊರಿನ ಜನ ಒಂದು ಕಡೆ ಸೇರಿ ಮೀಟಿಂಗ್ ಮಾಡ್ತಾರೆ. ಆಗ ಆ ಊರಿನ ಸರ್ಪಂಚ್ ಪೂಜಾರಿಗೆ, ಸ್ವಾಮಿ, ಆ ತಿರುಪತಿಯ ಆತ್ಮಕ್ಕೆ ಯಾವತ್ತೂ ಕೂಡ ಶಾಂತಿ ಸಿಗಬಾರ್ದು. ಆ ಪಾಪಿಯ ಆತ್ಮಕ್ಕೆ ಶಾಂತಿ ಸಿಗದೆ ಅದು ನರಳಿ ನರಳಿ ಒದ್ದಾಡಬೇಕು. ಆ ಪಾಪಿಯ ಆತ್ಮ ಇನ್ಯಾವತ್ತೂ ಕೂಡ ಭೂಮಿ ಮೇಲೆ ಜನ್ಮ ತಾಳದ ಹಾಗೆ ಮಾಡ್ಬೇಕು ಅಂತ ಕೋಪದಲ್ಲಿ ಹೇಳ್ತಾನೆ. ಈ ಊರಿನವರ ಮಾತುಗಳನ್ನ ಕೇಳಿದ ಆ ಪೂಜಾರಿ, ಸರಿ, ಹಾಗಾದ್ರೆ ಆ ತಿರುಪತಿಗೆ ಸಮಾಧಿ ಶಿಕ್ಷೆ ಕೊಡೋಣ. ಆಗ ಆ ಊರಿನ ಜನಗಳು ಏನೋ ಸಮಾಧಿ ಶಿಕ್ಷಣ ಹಾಗಂದ್ರೇನು ಅಂತ ಕೇಳ್ತಾರೆ. ಅದಕ್ಕೆ ಆ ಪೂಜಾರಿ, ಸಾಮಾನ್ಯವಾಗಿ ಯಾರಿಗಾದ್ರೂ ಅಂತಿಮ ಸಂಸ್ಕಾರ ಮಾಡುವಾಗ ಡೆಡ್ ಬಾಡಿಯನ್ನ ಮಲಗಿಸಿ ಮಣ್ಣು ಮಾಡ್ತಾರೆ ಅಥವಾ ಒಬ್ಬೊಬ್ರು ಡೆಡ್ ಬಾಡಿಯನ್ನ ಸುಟ್ಟು ಹಾಕ್ತಾರೆ. ಆದ್ರೆ ಸಮಾಧಿ ಶಿಕ್ಷೆಯಲ್ಲಿ ಡೆಡ್ ಬಾಡಿಯನ್ನ ಉದ್ದಕ್ಕೆ ನಿಲ್ಲಿಸಿ ಆ ಡೆಡ್ ಬಾಡಿಯ ಮೇಲೆ ಕಪ್ಪು ಬಣ್ಣದ ಕೋಳಿಯ ರಕ್ತವನ್ನ ಸುರಿಬೇಕು. ನಂತರ ಊರಿನ ಜನಗಳ ಕತ್ತರಿಸಿದ್ದ ಉಗುರು ಹಾಗೂ ಊರಿನ ಜನಗಳು ಮೆಟ್ಟಿದ್ದ ಪಾದದ ಮಣ್ಣನ್ನ ಒಂದು ಕಪ್ಪು ಕಲರ್ನ ಬಟ್ಟೆಯಲ್ಲಿ ಸುತ್ತಿ ಅದನ್ನ ಡೆಡ್ ಬಾಡಿಯ ಜೊತೆಗೆ ಸಮಾಧಿ ಮಾಡಬೇಕು. ಹೀಗೆ ಮಾಡುವುದರಿಂದ ಆ ತಿರುಪತಿಯ ಆತ್ಮಕ್ಕೆ ಯಾವತ್ತೂ ಕೂಡ ಶಾಂತಿ ಸಿಗೋದಿಲ್ಲ. ತನ್ನ ಆತ್ಮಕ್ಕೆ ಶಾಂತಿ ಸಿಗ್ತಿಲ್ಲ ಅಂತ ಆ ತಿರುಪತಿಯ ಆತ್ಮ ಪ್ರತಿದಿನ ಕೂಡ ಒದ್ದಾಡುತ್ತೆ. ಜೊತೆಗೆ ಆತ್ಮ ಮತ್ತೆ ಈ ಭೂಮಿಯ ಮೇಲೆ ಜನ್ಮ ತಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ತಕ್ಷಣವೇ ಆ ಊರಿನ ಜನರು ಆ ಪೂಜಾರಿ ಹೇಳಿದ ಹಾಗೆ ತಿರುಪತಿಯ ಡೆಡ್ ಬಾಡಿಯನ್ನ ಊರಿನ ಹೊರಗಡೆ ಜಾನುವಾರುಗಳನ್ನ ಹುಳುತ್ತಿದ್ದ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸಮಾಧಿ ಶಿಕ್ಷೆ ಮಾಡಿಬಿಡ್ತಾರೆ. ಇದನ್ನ ನೋಡಿದ ತಿರುಪತಿಯ ಮನೆಯವರು ತುಂಬಾನೇ ಅಳುತ್ತಾ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ತಿರುಪತಿ ಒಬ್ಬ ದೊಡ್ಡ ಪಾಪಿ ಅಂತ ನಾವು ಕೂಡ ಒಪ್ಪಿಕೊಳ್ತೀವಿ, ಆದ್ರೆ ಈಗಾಗ್ಲೇ ಅವನಿಗೆ ಸಾವಿನ ಶಿಕ್ಷೆಯನ್ನ ರಾಧಾ ಕೊಟ್ಟಿದ್ದಾಳೆ. ದಯವಿಟ್ಟು ತಿರುಪತಿಯ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಬಿಡಿ ಅಂತ ಬೇಡಿಕೊಳ್ತಾರೆ. ಆದ್ರೆ ಊರಿನ ಯಾವ ಜನ ಕೂಡ ಇವರ ಮಾತುಗಳನ್ನ ಕೇಳುವ ಪರಿಸ್ಥಿತಿಯಲ್ಲೇ ಇರೋದಿಲ್ಲ. ಕೊನೆಗೂ ಆ ಪೂಜಾರಿ ಹೇಳಿದ ಹಾಗೆ ಸಮಾಧಿ ಶಿಕ್ಷೆಯನ್ನ ಮಾಡಿ ಮುಗಿಸಿಬಿಡ್ತಾರೆ. ಅಷ್ಟರಲ್ಲಿ ಅಲ್ಲೆಲ್ಲ ತುಂಬಾನೇ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಬ್ಯಾಕ್ ಗ್ರೌಂಡ್ ನಲ್ಲಿ ತಿರುಪತಿಯ ಆತ್ಮ ತನ್ನ ಡೆಡ್ ಬಾಡಿಗೆ ಸಮಾಧಿ ಶಿಕ್ಷೆ ಮಾಡೋದಕ್ಕೆ ತುಂಬಾನೇ ಕೋಪಗೊಂಡಿರುತ್ತೆ. ನಾನು ಮಾಡಿದ್ದು ದೊಡ್ಡ ತಪ್ಪೆ, ಆದ್ರೆ ಅದಕ್ಕೆ ಶಿಕ್ಷೆ
ಶಿಕ್ಷೆ ನನಗೆ ಈ ಜನ್ಮದಲ್ಲೇ ಸಿಕ್ಕಿತ್ತಲ್ಲ. ನನ್ನ ಆತ್ಮಕ್ಕೆ ಶಾಂತಿ ಸಿಗದ ಹಾಗೆ ಮಾಡಿರುವ ಈ ಊರಿನ ಜನಗಳು ಯಾವತ್ತೂ ಕೂಡ ಶಾಂತಿಯಿಂದ ಜೀವನ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನೀವೆಲ್ಲ ನರಳಿ ನರಳಿ ಸಾಯುವ ಹಾಗೆ ನಾನು ಮಾಡ್ತೀನಿ ಅಂತ ತಿರುಪತಿಯ ಆತ್ಮ ಜೋರಾಗಿ ನಗುತ್ತೆ. ಆಬ್ವಿಯಸ್ಲಿ ತಿರುಪತಿಯ ಆತ್ಮ ಕೂಗಾಡ್ತಿರೋದು ಊರಿನ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಅವರೆಲ್ಲ ತಿರುಪತಿಯ ಆತ್ಮಕ್ಕೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದೀವಿ ಅಂದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಹಿಮಾಲಯದ ಒಂದು ಗುಹೆ ಒಳಗಡೆ ಘೋರ ತಪಸ್ಸನ್ನ ಮಾಡ್ತಿದ್ದ ಒಬ್ಬ ನಾಗ ಸಾಧುಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗುತ್ತೆ. ಆ ಸಾಧು ತನ್ನ ಶಿಷ್ಯಂದರಿಗೆ ಒಡೆಲ ಎಂಬ ಗ್ರಾಮದಲ್ಲಿ ಒಂದು ಘೋರ ಆತ್ಮ ಜನ್ಮ ತಾಳಿದೆ. ಆ ಪ್ರೇತಾತ್ಮ ಹೊರಗಡೆ ಬರೋದಕ್ಕೆ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಿದೆ. ಆದ್ರೆ ಆ ಪ್ರೇತಾತ್ಮಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ತಾನು ಜನ್ಮ ತಾಳಿದ್ದೀನಿ ಅಂತ ಮೇಲೆ ತನ್ನನ್ನ ಸಂಹಾರ ಮಾಡೋದಕ್ಕೆ ದೇವರು ಕೂಡ ಜನ್ಮ ತಾಳಿದ್ದಾನೆ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ಯಾರಲಲ್ ಆಗಿ ಕಾಶಿಯಲ್ಲಿರುವ ಒಬ್ಬರು ಮಹಿಳಾ ನಾಗಸಾಧುವನ್ನ ನೋಡ್ತೀವಿ. ಸ್ನೇಹಿತರೆ, ಆ ನಾಗಸಾಧು ಹೇಳ್ತಿರುವ ಆ ದೇವರ ಅವತಾರ ಇವರೇನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ 6 ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಆ ಊರಿನ ಜನಗಳೆಲ್ಲ ಆರಾಮಾಗಿ ಮದುವೆ ಮಾಡ್ತಿರ್ತಾರೆ. ಪೂಜಾರಿ ಮದುವೆಯಾಗಿದ್ದ ಆ ಗಂಡು ಹೆಣ್ಣಿಗೆ ಫಸ್ಟ್ ನೈಟ್ ನ ಮುಹೂರ್ತವನ್ನ ಇಟ್ಟು ವಾಪಸ್ ಬರ್ತಿರ್ತಾನೆ. ಆಗ ಊರ ಹೊರಗಡೆ ಇದ್ದ ಒಂದು ದೊಡ್ಡ ಆಲದ ಮರದ ಕೆಳಗಡೆ 4 ಜನ ಹುಡುಗರು ಕೂತು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಆ ಹುಡುಗರು ಪೂಜಾರಿಯನ್ನ ನೋಡಿ ನೀವು ಕೂಡ ಡ್ರಿಂಕ್ಸ್ ಮಾಡಿ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ಈ ಪೂಜಾರಿಗೂ ಕೂಡ ಕುಡಿಯುವ ಅಭ್ಯಾಸ ಇದ್ದ ಕಾರಣ ಹೇಗಿದ್ರೋ ಮನೆಗೆ ಹೋಗ್ತಿದ್ದೀನಿ, ಡ್ರಿಂಕ್ಸ್ ಮಾಡ್ಕೊಂಡೆ ಹೋಗೋಣ ಅಂತ ಹೋಗಿ ಜಾಯ್ನ್ ಆಗ್ತಾನೆ. ಅದರಲ್ಲಿ ಒಬ್ಬ ಹುಡುಗ ಕುಡಿದು ಫುಲ್ ಟೈಟ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಕಾರಣ ಏನಂದ್ರೆ ಇವತ್ತು ಯಾವ ಹುಡುಗಿಯ ಮದುವೆ ಆಯ್ತೋ ಅವಳನ್ನ ಈತ ಮೊದಲಿನಿಂದ ಪ್ರೀತಿ ಮಾಡ್ತಿದ್ದ. ಆದ್ರೆ ಹುಡುಗಿಯ ಮನೆಯವರು ಈ ಮದುವೆಗೆ ಒಪ್ಪದೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸಿಬಿಟ್ಟಿರ್ತಾರೆ. ಮತ್ತಷ್ಟು ಕುಡಿದು ಟೈಟ್ ಆದ ಆ ಹುಡುಗ ನಾನೀಗ್ಲೇ ಹೋಗಿ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತೀನಿ, ನಂತರ ತಿರುಪತಿ ಆತ್ಮ ನನ್ನನ್ನ ಪೊಸೆಸ್ ಮಾಡಿ ಹೀಗೆಲ್ಲ ಮಾಡಿಸಿ ಬಿಡ್ತು ಅಂತ ನಾಟಕ ಮಾಡ್ತೀನಿ. ಈತ ಹೇಳಿದ ಮಾತುಗಳನ್ನ ಕೇಳಿದ ಆ ಪೂಜಾರಿಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಪೂಜಾರಿ ಕೋಪದಲ್ಲಿ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆ ಹುಡುಗಿಗೆ ಈಗಾಗ್ಲೇ ಬೇರೆ ಹುಡುಗನ ಜೊತೆ ಮದುವೆ ಆಗಿದೆ, ನಾನೇ ಖುದ್ದು ಆ ಹುಡುಗಿಯ ಮದುವೆಯನ್ನ ಮಾಡಿಸಿದ್ದೀನಿ, ಹೋಗಿ ಹೋಗಿ ನಿಮ್ಮ ಜೊತೆ ನಾನು ಡ್ರಿಂಕ್ಸ್ ಮಾಡೋದಕ್ಕೆ ಬಂದಲ್ಲ ಅಂತ ಕೋಪದಲ್ಲಿ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಇನ್ನೇನು ಗಾಡಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೇಕು ಅನ್ನುವಾಗ ಯೂರಿನ್ ಅರ್ಜೆಂಟ್ ಆಯ್ತು ಅಂತ ಅಲ್ಲೇ ಪಕ್ಕದಲ್ಲೇ ಕತ್ತಲಿದ್ದ ಜಾಗಕ್ಕೆ ಬರ್ತಾನೆ. ಗೊತ್ತಿಲ್ಲದೆ ಆ ಪೂಜಾರಿ ತಿರುಪತಿಯ ಸಮಾಧಿಯ ಮೇಲೆನೆ ಯೂರಿನ್ ಮಾಡಿಬಿಡ್ತಾನೆ. ಜೊತೆಗೆ ಅದೇ ಸಮಯಕ್ಕೆ ಆ ಪೂಜಾರಿಯ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಚಿ ಅವನ ಕಾಲಿಂದ ರಕ್ತ ಸುರಿದು ತಿರುಪತಿಯ ಸಮಾಧಿಯ ಮೇಲೆ ಬಿದ್ದು ಬಿಡುತ್ತೆ. ಸೊ ಇದಾದ ನಂತರ ಇನ್ನೇನಿದೆ, ಹೊರಗಡೆ ಬರೋದಕ್ಕೆ ಒಂದೇ ಒಂದು ಚಾನ್ಸ್ಗಾಗಿ ಕಾಯ್ತಾ ಇದ್ದ ಆ ತಿರುಪತಿ ಆತ್ಮ ಆ ಪೂಜಾರಿಯನ್ನೇ ಪೊಸೆಸ್ ಮಾಡಿಬಿಡುತ್ತೆ. ತಕ್ಷಣವೇ ಆ ಪೂಜಾರಿ ಹೊಸದಾಗಿ ಮದುವೆಯಾಗಿ ಫಸ್ಟ್ ನೈಟ್ ಮಾಡಿಕೊಳ್ತಿದ್ದ ಆ ಹುಡುಗ ಹಾಗೆ ಹುಡುಗಿಯ ರೂಮ್ಗೆ ಬರ್ತಾನೆ. ಮೊದಲಿಗೆ ಆ ಹುಡುಗನಿಗೆ ಭೀಕರವಾಗಿ ಹೊಡೆದು ಸಾಯಿಸಿ ಬಿಡುತ್ತಾನೆ. ಇದನ್ನ ನೋಡಿದ ಆ ಹುಡುಗಿಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಸ್ವಾಮಿ, ಏನಾಗಿದೆ ನಿಮ್ಗೆ? ಈ ವಿಷಯ ಏನಾದ್ರೂ ನಮ್ಮಪ್ಪನಿಗೆ ಗೊತ್ತಾದ್ರೆ ನಿಮ್ಮನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಕೋಪಗೊಂಡ ತಿರುಪತಿ ಆತ್ಮ ತನ್ನ ನಿಜವಾದ ರೂಪವನ್ನ ಆ ಹುಡುಗಿಗೆ ತೋರಿಸುತ್ತೆ. ಇದನ್ನ ನೋಡಿದ ಆ ಹುಡುಗಿಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಪೂಜಾರಿಯ ಮೈಯಲ್ಲಿರೋದು ಆ ತಿರುಪತಿಯ ಆತ್ಮ ಅಂತ ಗೊತ್ತಾಗಿ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದು ಕಡೆ ಈ ಹುಡುಗಿಯ ಮನೆಯವರು ಡೋರ್ ಅನ್ನ ಎಷ್ಟೇ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಓಪನ್ ಆಗೋದಿಲ್ಲ. ಈ ಕಡೆ ಆ ತಿರುಪತಿಯ ಆತ್ಮ ಆ ಹುಡುಗಿಗೆ ಸರಿಯಾಗಿ ಹೊಡೆದು ಆಕೆ ಜುಟ್ಟನ್ನೇ ಕಿತ್ತು ಬಿಡುತ್ತೆ. ಆ ಹುಡುಗಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ತಿರುಪತಿಯ ಆತ್ಮ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡುತ್ತೆ. ಇದಾದ ನಂತರ ಆ ತಿರುಪತಿಯ ಆತ್ಮ ಪೂಜಾರಿಯ ದೇಹವನ್ನ ಬಿಟ್ಟು ವಾಪಸ್ ಹೋಗಿ ಸಮಾಧಿ ಒಳಗೆ ಸೇರಿಕೊಂಡು ಬಿಡುತ್ತೆ. ಮತ್ತೊಂದು ಕಡೆ ಅತ್ಯಾಚಾರ ಆಗಿ ಭೀಕರವಾಗಿ ಕೊಲೆಯಾಗಿದ್ದ ಆ ಹುಡುಗಿಯ ಡೆಡ್ ಬಾಡಿಯನ್ನು ನೋಡಿದ ಆ ಹುಡುಗಿಯ ಮನೆಯವರಿಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆದ್ರೆ ಆ ಪೂಜಾರಿಗೆ ನೋಡಿದ್ರೆ ತಾನು ಯೂರಿನ್ ಮಾಡೋದಕ್ಕೆ ಹೋಗಿದ್ದಷ್ಟೇ ನೆನಪಿರುತ್ತೆ. ಅದಾದ ನಂತರ ಏನಾಯ್ತೋ, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಾನೆ ಅವನಿಗೆ ಗೊತ್ತಿರೋದಿಲ್ಲ. ತಕ್ಷಣವೇ ಪೊಲೀಸರು ಆ ಪೂಜಾರಿಯನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೂಜಾರಿ ಅಷ್ಟಕ್ಕೂ ನನ್ಗೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದ ಹಾಗೆ ಆ ಪೊಲೀಸರು ಮತ್ತಷ್ಟು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಪೂಜಾರಿಗೆ ಮರದ ಕೆಳಗಡೆ ಕುಳಿತು ಡ್ರಿಂಕ್ಸ್ ಮಾಡ್ತಿದ್ದ ಆ ಹುಡುಗರು ಮಾತನಾಡ್ತಿದ್ದು ನೆನಪಾಗುತ್ತೆ. ತಕ್ಷಣವೇ ಈ ಪೂಜಾರಿ ಆ 4 ಜನ ಹುಡುಗರಲ್ಲಿ ಒಬ್ಬ ಕುಡಿದು ಟೈಟ್ ಆಗಿ ಈ ರೀತಿ ಮಾತನಾಡ್ತಿದ್ದ ಅಂತ ಇನ್ಫಾರ್ಮ್ ಮಾಡಿಬಿಡುತ್ತಾನೆ. ಈಗ ಪೊಲೀಸರು ತಕ್ಷಣ ಹೋಗಿ ಆ 4 ಜನ ಹುಡುಗರನ್ನ ಕೂಡ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಉಲ್ಟಾ ನೇತಾಕಿ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆ ಹುಡುಗ, ಸರ್ ಕುಡಿದು ಟೈಟ್ ಆಗಿ ನಶೆಯಲ್ಲಿದ್ದ ನಾನು ಕೋಪದಲ್ಲಿ ಹಾಗೆ ಹೇಳ್ದೆ ಅಷ್ಟೇ, ನಾನು ನಿಜವಾಗಿಯೂ ಕೂಡ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿಲ್ಲ ಸರ್ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಅದೇ ಊರಿನಲ್ಲಿರುವ ಅಲ್ಲಾ ಬಕ್ಷ್ ಎಂಬಾತನನ್ನ ನೋಡ್ತೀವಿ. ಸ್ನೇಹಿತರೆ, ಈತ ಭೂತ ಪ್ರೇತದ ಉಚ್ಚಾಟನೆಯನ್ನ ಮಾಡ್ತಿರ್ತಾನೆ. ಹೀಗಿರುವಾಗಲೇ ಇಬ್ಬರು ಗಂಡ ಹೆಂಡತಿ ತಮ್ಮ ಮಗಳ ಮೇಲೆ
ಮೇಲೆ ಯಾವುದೋ ಆತ್ಮದ ಕಣ್ಣು ಬಿದ್ದಿರಬಹುದು ಅಂತ ಅಲ್ಲಾಬಕ್ಷನ ಬಳಿ ಕರೆದುಕೊಂಡು ಬರ್ತಾರೆ. ಅಲ್ಲಾಬಕ್ಷ ತಕ್ಷಣವೇ ಆ ಹುಡುಗಿಯನ್ನ ಸರಿ ಮಾಡೋದಕ್ಕೆ ಅಂತ ಒಂದಷ್ಟು ತಂತ್ರ ಮಂತ್ರಗಳನ್ನ ಹೇಳ್ತೇನೆ. ನಂತರ ಒಂದು ಕಪ್ಪು ಬಣ್ಣದ ಕೋಳಿಯನ್ನ ಆ ಹುಡುಗಿಯ ತಂದೆ ತಾಯಿಗೆ ಕೊಡ್ತಾನೆ. ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಊರ ಹೊರಗಡೆ ಹೋಗಿ ಈ ಕೋಳಿಯ ಬಲಿಯನ್ನ ಕೊಟ್ಟು ವಾಪಸ್ ತಿರುಗಿ ನೋಡದೆ ಬಂದು ಬಿಡ್ಬೇಕು. ಅಷ್ಟ್ ಮಾಡಿದ್ರೆ ನಿಮ್ಮ ಮಗಳು ಸರಿಯಾಗ್ತಾಳೆ ಅಂತ ಹೇಳ್ತೇನೆ. ಸರಿ ಅಂತ ಆ ಹುಡುಗಿಯ ತಂದೆ ತಾಯಿ ಇಬ್ಬರು ಅಲ್ಲಾಬಕ್ಷ ಹೇಳಿದ ಹಾಗೆ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಊರಿನ ಹೊರಗಡೆ ಬರ್ತಾರೆ. ಅಲ್ಲಾಬಕ್ಷ ಹೇಳಿದ ಹಾಗೇನೆ ಎಲ್ಲ ರಿಚುವಲ್ಸ್ ಗಳನ್ನ ಮಾಡಿ ಮುಗಿಸಿ ನಂತರ ಆ ಕೋಳಿಯ ಕತ್ತನ್ನ ತಿರುಗಿಸಿ ಅದನ್ನ ಬಲಿ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಅವರಿಬ್ಬರು ಅಲ್ಲಿಂದ ಹೋದ ಮೇಲೆನೆ ನಮ್ಗೆ ಗೊತ್ತಾಗುತ್ತೆ ಶಾಕಿಂಗ್ಲಿ ಇವರು ಕೂಡ ಗೊತ್ತಿಲ್ಲದೆ ತಿರುಪತಿಯ ಸಮಾಧಿ ಬಳಿನೇ ಅದನ್ನೆಲ್ಲ ಮಾಡಿದ್ದಾರೆ ಅಂತ. ತಕ್ಷಣವೇ ಆ ತಿರುಪತಿಯ ಪ್ರೇತಾತ್ಮ ಹೊರಗಡೆ ಬಂದು ಆ ಹಸಿ ಕೋಳಿಯನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಏನೋ ಕೆಲಸ ಇತ್ತು ಅಂತ ಪಕ್ಕದ ಊರಿಗೆ ಹೋಗಿ ವಾಪಸ್ ಬರ್ತಿದ್ದ ವೆಂಕಟೇಶ್ ಎಂಬ ಹುಡುಗ ಇದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಅಲ್ಲಾಬಕ್ಷ ಬಳಿ ಹೋಗಿ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅಲ್ಲಾಬಕ್ಷಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಅದೇ ಸಮಯಕ್ಕೆ ಆ ಊರಿನ ಪ್ರೆಸಿಡೆಂಟ್ ತನ್ನ ಮಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಅಲ್ಲಾಬಕ್ಷ ಹಾಗೂ ವೆಂಕಟೇಶ್ಗೆ ಕೊಡೋದಕ್ಕೆ ಬರ್ತಾನೆ. ಅದಕ್ಕೆ ಅಲ್ಲಾಬಕ್ಷ ಸರ್ ನಿಮ್ಮ ಮಗಳ ಮದುವೆಯನ್ನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ ಊರಲ್ಲಿ ಏನೋ ಒಂದು ದೊಡ್ಡ ಪ್ರಮಾದ ಆಗುವ ಹಾಗೆ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಆದ್ರೆ ಆ ಪ್ರೆಸಿಡೆಂಟ್ ಮಾತ್ರ ನನ್ಗೆ ಯಾವ ಭಯ ಕೂಡ ಇಲ್ಲ ಅಂತ ತನ್ನ ಮಗಳ ಮದುವೆಯನ್ನ ಮಾಡೇ ಬಿಡ್ತಾನೆ. ಮದುವೆಯಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗ್ಲಿಲ್ಲ ಅಂದುಕೊಳ್ಳುವಷ್ಟರಲ್ಲೇ ಒಂದು ಇನ್ಸಿಡೆಂಟ್ ನಡೆದು ಹೋಗುತ್ತೆ. ಊರಿನ ಸರ್ಪಂಚ್ ಪ್ರೆಸಿಡೆಂಟ್ ನ ಮಗಳ ಮದುವೆಗೆ ಬಂದು 111 ರೂಪಾಯಿ ಮುಯ್ಯನ್ನ ಮಾಡಿರ್ತಾನೆ. ಇದನ್ನ ನೋಡಿದ ಅಲ್ಲೇ ಕೂತಿದ್ದ ಒಬ್ಬ ವ್ಯಕ್ತಿ ಊರಿನ ಸರ್ಪಂಚ್ ಬಳಿನೇ ದುಡ್ಡಿಲ್ವಾ ಅಂತ ಟೀಸ್ ಮಾಡಿಬಿಡ್ತಾನೆ. ಅವನ ಮಾತುಗಳನ್ನ ಕೇಳಿದ ಸರ್ಪಂಚ್ಗೆ ಕೋಪ ಬಂದು ಅವನ ಜೊತೆ ಜಗಳ ಶುರುವಾಗುತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ಪ್ರೆಸಿಡೆಂಟ್ ಕೂಡ ಅಲ್ಲಿಗೆ ಬಂದು ಇಬ್ಬರು ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಸರ್ಪಂಚ್ಗೆ ಅಲ್ಲಿ ತುಂಬಾನೇ ಅವಮಾನ ಆಗಿದ್ದ ಕಾರಣ ಆತ ತುಂಬಾನೇ ಕೋಪದಲ್ಲಿ ಅಲ್ಲಿಂದ ಹೊರಟು ಬರ್ತಾನೆ. ಅದೇ ಕೋಪದಲ್ಲಿ ಆ ದಿನ ರಾತ್ರಿ ಸರಿಯಾಗಿ ಡ್ರಿಂಕ್ಸ್ ಮಾಡ್ತಾ ತನ್ನ ಟ್ರ್ಯಾಕ್ಟರ್ ನಲ್ಲಿ ತೋಟದ ಕಡೆಗೆ ಹೋಗ್ತಿರ್ತಾನೆ. ಅವನಿಗೂ ಕೂಡ ಕೋಇನ್ಸಿಡೆಂಟ್ಲಿ ಆ ತಿರುಪತಿಯ ಸಮಾಧಿ ಬಳಿನೇ ಯೂರಿನ್ಗೆ ಅರ್ಜೆಂಟ್ ಆಗುತ್ತೆ. ಆತ ತಿರುಪತಿಯ ಸಮಾಧಿಯನ್ನ ನೋಡಿ ಅದರ ಬಳಿಗೆ ಬಂದು ಆ ಪ್ರೆಸಿಡೆಂಟ್ ಎಲ್ಲರ ಮುಂದೆ ನನ್ಗೇನೆ ಹೊಡೆದು ಬಿಟ್ಟ. ತಿರುಪತಿ ಒಂದು ವೇಳೆ ನೀನು ಬದುಕಿದ್ರೆ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿಬಿಡ್ತಿದ್ದಲ್ಲ. ಆ ಪ್ರೆಸಿಡೆಂಟ್ಗೆ ಬುದ್ಧಿ ಬರ್ಬೇಕಂದ್ರೆ ನೀನೆ ಬದುಕಿರ್ಬೇಕಾಗಿತ್ತು ಅಂತ ಅವನ ಸಮಾಧಿ ಮೇಲೆ ನಗುತ್ತಾ ಯೂರಿನ್ ಮಾಡಿಬಿಡ್ತಾನೆ. ವಾಪಸ್ ಹೋಗುವಾಗ ಸರಿಯಾಗಿ ನೋಡದೆ ಅಲ್ಲೇ ಇದ್ದ ಮುಳ್ಳಿನ ಮೇಲೆ ಕಾಲಿಟ್ಟು ಇವನ ಕಾಲಿನಿಂದ ಕೂಡ ರಕ್ತ ಸುರಿದು ತಿರುಪತಿಯ ಸಮಾಧಿಯ ಮೇಲೆ ಬಿದ್ದು ಬಿಡುತ್ತೆ. ಇನ್ನೇನಿದೆ ಆ ತಿರುಪತಿಯ ಆತ್ಮ ಇವನನ್ನ ಕೂಡ ತಕ್ಷಣ ಪೊಸೆಸ್ ಮಾಡಿಬಿಡುತ್ತೆ. ತಕ್ಷಣವೇ ಆ ಸರ್ಪಂಚ್ ಪ್ರೆಸಿಡೆಂಟ್ ನ ಮಗಳು ಹಾಗೂ ಅಳಿಯ ಯಾವ ಜಾಗದಲ್ಲಿ ಫಸ್ಟ್ ನೈಟ್ ಮಾಡಿಕೊಳ್ತಿರ್ತಾರೋ ಅಲ್ಲಿಗೆ ಬಂದು ಬಿಡ್ತಾನೆ. ತಕ್ಷಣವೇ ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ನಂತರ ಆ ಹುಡುಗಿ ಕಿರಿಚಿಕೊಳ್ಳದ ಹಾಗೆ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ನಂತರ ಇಡೀ ತೋಟಕ್ಕೇನೆ ಬೆಂಕಿ ಇಟ್ಟು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಇವರಿಬ್ಬರ ಸುಟ್ಟು ಹೋಗಿರುವ ಡೆಡ್ ಬಾಡಿಗಳನ್ನ ನೋಡಿದ ಇವರಿಬ್ಬರ ಮನೆಯವರು ತುಂಬಾನೇ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಊರಿನ ಜನಗಳೆಲ್ಲ ಸೇರಿ ಆ ಪೂಜಾರಿಯನ್ನ ಹಾಗೂ ಸರ್ಪಂಚ್ನನ್ನ ಒಂದು ದೊಡ್ಡ ಮರಕ್ಕೆ ಕಟ್ಟಿ ಇಬ್ಬರಿಗೂ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಊರಿನ ಪ್ರೆಸಿಡೆಂಟ್ಗೆ ತನ್ನ ಮಗಳ ಮದುವೆಯಲ್ಲಿ ನಡೆದ ಜಗಳದ ದ್ವೇಷಕ್ಕೇನೆ ಈ ಸರ್ಪಂಚ್ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾನೆ ಅಂತ ಕೋಪ ಇರುತ್ತೆ. ಆದ್ರೆ ಸರ್ಪಂಚ್ಗೂ ಕೂಡ ಹಿಂದಿನ ದಿನ ರಾತ್ರಿ ಏನ್ ನಡೀತು ಅಂತಾನೆ ನೆನಪಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅಲ್ಲಾಬಕ್ಷ ಇವರನ್ನೆಲ್ಲ ತಡೆದು ಇದನ್ನೆಲ್ಲ ಮಾಡ್ತಿರೋದು ತಿರುಪತಿಯ ಆತ್ಮ ಅಂತ ಹೇಳ್ತಾನೆ. ಆದ್ರೆ ಊರಿನ ಜನಗಳು ನಂಬದೇ ಇದ್ದಾಗ ಒಂದು ಸಿಸಿಟಿವಿ ಕ್ಯಾಮ್ರಾದ ಫುಟೇಜ್ ಅನ್ನ ತೋರಿಸ್ತಾನೆ. ಅದರಲ್ಲಿ ಶಾಕಿಂಗ್ಲಿ ಯಾರು ಇಲ್ಲ ಅಂದ್ರೂ ಕೂಡ ತಿರುಪತಿಯ ಆತ್ಮ ತನ್ನಿಂದ ತಾನೇ ಊರನ್ನೆಲ್ಲ ಸುತ್ತಾಡ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆತ ಊರಿನ ಜನಗಳಿಗೆ ಬೈಯುತ್ತಾ ತಿರುಪತಿ ಹೀಗೆ ಪ್ರೇತಾತ್ಮ ಆಗಿ ನಮ್ಮನ್ನೆಲ್ಲ ಕಾಡ್ತಿರೋದಕ್ಕೆ ಕಾರಣ ಈ ಊರಿನ ಜನಗಳೇ. ತಿರುಪತಿ ಸತ್ತಾಗ ಅವನ ಅಂತಿಮ ಸಂಸ್ಕಾರವನ್ನ ಮಾಡಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವನ ಡೆಡ್ ಬಾಡಿಗೆ ಸಮಾಧಿ ಶಿಕ್ಷೆ ಕೊಟ್ಟು ನೀವೇ ನಿಮ್ಮ ಕಾಲ ಮೇಲೆ ಕಲ್ಲನ್ನ ಎತ್ತಿ ಹಾಕಿಕೊಂಡ್ರಿ ಅಂತ ಬೈತಾನೆ. ಅಷ್ಟರಲ್ಲೇ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಪೂಜಾರಿಯನ್ನ ಹಾಗೂ ಸರ್ಪಂಚ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಎಸಿಪಿ ಬರ್ತಾನೆ. ಆಗ ಅಲ್ಲಾಬಕ್ಷ ಅವನಿಗೂ ಕೂಡ ಇದನ್ನೆಲ್ಲ ಮಾಡ್ತಿರೋದು ಆ ತಿರುಪತಿಯ ಆತ್ಮ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಸಿಪಿ ನೋಡಿದ್ರೆ ನೀನು ಇವರಿಬ್ಬರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂದ್ರೆ ನೀನು ಕೂಡ ಇವರ ಜೊತೆ ಶಾಮೀಲಾಗಿರ್ಬೇಕು. ಅದಕ್ಕೇನೆ ಅಲ್ವಾ ನೀನು ದೆವ್ವ ಭೂತ ಅಂತ ಕತೆ ಕಟ್ತಿದ್ಯಾ. 2025ರಲ್ಲಿ ಜೀವನ ಮಾಡ್ತಿದ್ರು ಕೂಡ ಇದನ್ನೆಲ್ಲ ನಂಬ್ತಿದ್ಯಲ್ಲ ಅಂತ ನಗ್ತಾನೆ. ಆಗ ಊರಿನ ಜನಗಳೆಲ್ಲ ಇಲ್ಲ ಸರ್ ಅಲ್ಲಾಬಕ್ಷ ಹೇಳ್ತಿರೋದೇ ನಿಜ ಅಂತ ಅವನ ಪರವಾಗಿ ಮಾತನಾಡ್ತಾರೆ. ಮತ್ತಷ್ಟು ಕೋಪಗೊಂಡ ಎಸಿಪಿ ದೆವ್ವ ಭೂತ ಏನು ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಊರಿನ ಜನಗಳಿಗೆ ಚಾಲೆಂಜ್ ಮಾಡ್ತಾನೆ. ಅದೇನಂದ್ರೆ ಮುಂದಿನ 24 ಗಂಟೆ ನಾನು ತಿರುಪತಿಯ ಸಮಾಧಿ ಬಳಿನೇ ಕೂತಿರ್ತೀನಿ. ಆ ಕ್ರೈಮ್ ಗಳನ್ನ ಮಾಡಿದ್ದು ಯಾವುದೇ ಪ್ರೇತಾತ್ಮ ಅಲ್ಲ ಅಂತ ಪ್ರೂವ್ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡ್ತೀನಿ ಅಂತ ತಿರುಪತಿಯ ಸಮಾಧಿ ಬಳಿ ಬರ್ತಾನೆ. ಕಾನ್ಸ್ಟೇಬಲ್ ಗಳು ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳಿದ್ರೆ ಇಲ್ಲ ನನ್ನ ಜೊತೆ ಯಾರು ಕೂಡ ಇರೋದು ಬೇಡ ಅಂತ ಎಸಿಪಿ ಎಲ್ಲರನ್ನ ಕಳುಹಿಸಿ ಬಿಡುತ್ತಾನೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಿಗ್ಗೆ ಕಾನ್ಸ್ಟೇಬಲ್ ಗಳು ಎಸಿಪಿಯನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ತಿರುಪತಿಯ ಸಮಾಧಿ ಬಳಿ ಬರ್ತಾರೆ. ಎಷ್ಟೇ ಕರೆದ್ರು ಕೂಡ ಎಸಿಪಿ
ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಗೆ ಕುರ್ಚಿ ಮೇಲೆ ಕೂತಿರ್ತಾನೆ. ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆತ ಆಗಲೇ ಸತ್ತೋಗಿರ್ತಾನೆ. ಅವನ ಒಂದು ಕಣ್ಣನ್ನೇ ಆ ತಿರುಪತಿಯ ಆತ್ಮ ಕಿತ್ತು ಬಿಟ್ಟಿರುತ್ತೆ. ಜೊತೆಗೆ IICPಯ ಬೆನ್ನಿನ ಭಾಗವನ್ನ ಆ ತಿರುಪತಿಯ ಆತ್ಮ ಕಂಪ್ಲೀಟ್ ಆಗಿ ಕಿತ್ತು ಹಾಕಿರುತ್ತೆ. ಇದನ್ನ ನೋಡಿ ಒಂದೇ ಸಾರಿ ಹೆದರಿಕೊಂಡ ಆ ಕಾನ್ಸ್ಟೇಬಲ್ಗಳು ಅಲ್ಲಿಂದ ಓಡಿ ಹೋಗ್ತಾರೆ. ಇದಾದ ನಂತರ ಆ ಊರಿನ ಎಲ್ಲ ಜನಗಳು ತಿರುಪತಿಯ ಪ್ರೇತಾತ್ಮಕ್ಕೆ ಹೆದರಿಕೊಂಡು ಮನೆಯಿಂದ ಹೊರಗಡೆ ಬರೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಪ್ರತಿದಿನ ರಾತ್ರಿ ಆ ತಿರುಪತಿಯ ಆತ್ಮ ಸೈಕಲ್ ನ ಮೇಲೆ ಆ ಊರನ್ನೆಲ್ಲ ಸುತ್ತಾಡೋದಕ್ಕೆ ಶುರು ಮಾಡುತ್ತೆ. ಆ ಊರಿನ ಯಾವುದೇ ಮನೆಗಳಲ್ಲಿ ಹಬ್ಬ ಆಗ್ಲಿ ಮದುವೆಯನ್ನಾಗ್ಲಿ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಹೀಗೆ ಆ ಊರಿನ ಜನಗಳ ಶಾಂತಿ ನೆಮ್ಮದಿಯನ್ನ ನಾನು ಕಿತ್ಕೊಂಡೆ ಅಂತ ಆ ತಿರುಪತಿಯ ಆತ್ಮ ಖುಷಿ ಪಡೋದಕ್ಕೆ ಶುರು ಮಾಡುತ್ತೆ. ಹೇಗಾದ್ರೂ ಮಾಡಿ ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತ ಊರಿನ ಜನಗಳೆಲ್ಲ ಹೋಗಿ ಜೈಲಿನಲ್ಲಿರುವ ರಾಧಾಳನ್ನ ಭೇಟಿ ಮಾಡ್ತಾರೆ. ಇವರೆಲ್ಲ ಹೇಳಿದ್ದನ್ನ ಕೇಳಿದ ರಾಧಾಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಸೈಕೋ ಕಿಲ್ಲರ್ ಆಗಿದ್ದ ನನ್ನ ಗಂಡನನ್ನ ನಾನು ಕೊಲೆ ಮಾಡಿ ಜೈಲಿಗೆ ಬಂದಿದ್ದು. ಆದ್ರೆ ನೀವು ನೋಡಿದ್ರೆ ಅವನ ಡೆಡ್ ಬಾಡಿಗೆ ಸಮಾಧಿ ಶಿಕ್ಷೆಯನ್ನ ಮಾಡಿ ಮತ್ತೆ ಆತ ಆತ್ಮ ಆಗಿ ಬಂದು ಕಾಡುವ ಹಾಗೆ ಮಾಡಿದ್ದೀರಾ. ಊರಿನ ಜನಗಳೆಲ್ಲ ರಾಧಾಗೆ ಸಾರಿ ಕೇಳಿ ನೀನೆ ಹೇಗಾದ್ರೂ ಮಾಡಿ ನಿನ್ನ ಗಂಡನ ಪ್ರೇತಾತ್ಮದಿಂದ ನಮ್ಮನ್ನ ಕಾಪಾಡಬೇಕು ಅಂತ ಬೇಡಿಕೊಳ್ತಾರೆ. ಅದಕ್ಕೆ ರಾಧಾ ಊರನ್ನ ನಾನು ಹೇಗೆ ಕಾಪಾಡೋದಕ್ಕೆ ಸಾಧ್ಯ? ನನ್ನ ಗಂಡನನ್ನ ನಾನು ಕೊಲೆ ಮಾಡಿದಾಗ ಆತ ಮನುಷ್ಯ ಆಗಿದ್ದ. ಆದ್ರೆ ಈಗ ನೋಡಿದ್ರೆ ಆತ ಒಂದು ಭಯಾನಕವಾಗಿರುವ ಪ್ರೇತಾತ್ಮ ಆಗಿದ್ದಾನೆ. ಅವನಿಂದ ನಿಮ್ಮನ್ನ ನಾನು ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡಿದಾಗ ಆಕೆಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ನಮ್ಮ ಊರನ್ನೀಗ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ನನ್ನ ಅಕ್ಕ ಭೈರವಿನೇ ಬರ್ಬೇಕು ಅಂತ ಹೇಳ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ರಾಧಾಗೆ ಭೈರವಿ ಎಂಬ ಒಬ್ಬಳು ಅಕ್ಕ ಇರ್ತಾಳೆ. ಆದ್ರೆ ಆಕೆಗೆ ಸಣ್ಣ ವಯಸ್ಸಿನಲ್ಲೇನೆ ವೈರಾಗ್ಯದ ಕಡೆಗೆ ಆಸೆಯಾಗಿ ಆಕೆ ಮನೆ ಬಿಟ್ಟು ಹೊರಟೋಗಿರ್ತಾಳೆ. ಭೈರವಿ ಮನೆ ಬಿಟ್ಟು ಹೋದ ನಂತರ ಅದೇ ಕೊರಗಿನಲ್ಲಿ ರಾಧಾಳ ತಂದೆ ತಾಯಿ ಹಾಗೂ ಅಜ್ಜಿ ಸತ್ತೋಗಿರ್ತಾರೆ. ಮತ್ತೊಂದು ಕಡೆ ಭೈರವಿ ಸನ್ಯಾಸತ್ವವನ್ನ ಸ್ವೀಕರಿಸಿ ನಾಗಸಾಧು ಆಗಿರ್ತಾಳೆ. ರಾಮಗಿರಿಯಲ್ಲಿ ನಡೆಯುವ ಉತ್ಸವದಲ್ಲಿ ಶಿವನ ಮಂದಿರಕ್ಕೆ ಆಕೆ ವರ್ಷಕ್ಕೊಮ್ಮೆ ಬರ್ತಿರ್ತಾಳೆ ಅಂತ ನಾನು ಕೇಳ್ಪಟ್ಟಿದ್ದೆ. ಹೇಗಿದ್ರು ರಾಮಗಿರಿಯಲ್ಲಿ ನಾಡಿದ್ದೆ ಉತ್ಸವ ಇದೆ, ನೀವೆಲ್ಲ ಹೋಗಿ ನಮ್ಮಕ್ಕನನ್ನ ಈ ಊರಿಗೆ ಕರೆದುಕೊಂಡು ಬನ್ನಿ. ಖಂಡಿತ ಆಕೆನೆ ಈ ಪ್ರೇತಾತ್ಮದಿಂದ ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾಳೆ. ನಂತರ ಊರಿನ ಜನಗಳೆಲ್ಲ ರಾಮಗಿರಿಯ ಉತ್ಸವಕ್ಕೆ ಹೋಗಿ ಭೈರವಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಇವರೆಲ್ಲ ಹುಡುಕ್ತಿರುವ ರಾಧಾಳ ಅಕ್ಕ ಭೈರವಿ ಇವರಿಗೆ ಸಿಗ್ತಾಳೆ. ತಕ್ಷಣ ತಮ್ಮ ಊರಲ್ಲಿ ಮೊದಲಿನಿಂದ ಏನೇ ನಡೀತು ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರ ಮಾತುಗಳನ್ನ ಕೇಳಿದ ಭೈರವಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ನಮ್ಮ ಶತ್ರುವೆ ಸತ್ತು ಹೋದ್ರೂ ಕೂಡ ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಅವನಿಗೆ ಅಂತಿಮ ಸಂಸ್ಕಾರವನ್ನ ಮಾಡಬೇಕು. ಹೀಗಿರುವಾಗ ನೀವೆಲ್ಲ ಸೇರಿ ಅವನಿಗೆ ಸಮಾಧಿ ಶಿಕ್ಷೆಯನ್ನ ಕೊಟ್ಟಿದ್ದೀರಾ. ಆಗ ಆ ಪ್ರೆಸಿಡೆಂಟ್ ಭೈರವಿಗೆ ತಪ್ಪಾಯ್ತು ಅಂತ ಬೇಡ್ಕೊಂಡು ನೀವೇ ನಮ್ಮ ಊರಿಗೆ ಬಂದು ನಮ್ಮನ್ನ ಕಾಪಾಡಬೇಕು ಅಂತ ಬೇಡಿಕೊಳ್ತಾರೆ. ಕೊನೆಗೆ ಭೈರವಿ ಸರಿ ಅಂತ ಒಪ್ಕೊಂಡು ಇವರ ಜೊತೆ ಅವಡೆಲ್ಲ ಊರಿಗೆ ಬರ್ತಾಳೆ. ತಕ್ಷಣವೇ ಊರಿನ ಜನಗಳು ಭೈರವಿಯನ್ನ ಕರೆದುಕೊಂಡು ತಿರುಪತಿಯ ಸಮಾಧಿಯ ಬಳಿ ಬರ್ತಾರೆ. ಭೈರವಿ ತಿರುಪತಿಯ ಸಮಾಧಿಯ ಬಳಿ ಬರ್ತಿದ್ದ ಹಾಗೆ ಆ ತಿರುಪತಿಯ ಆತ್ಮ ಒದ್ದಾಡೋದಕ್ಕೆ ಶುರು ಮಾಡುತ್ತೆ. ತಿರುಪತಿಯ ಆತ್ಮವನ್ನ ಆ ಸಮಾಧಿಯ ಒಳಗಡೆನೆ ದಿಗ್ಬಂಧನ ಮಾಡೋದಕ್ಕೆ ಅವನ ಸಮಾಧಿಯ 4 ಮೂಲೆಗಳಿಗೂ ಕೂಡ ನಂದಿ ವಿಗ್ರಹವನ್ನ ಇಡ್ತಾಳೆ. ನಂತರ ನಾಗಸಾಧುಗಳ ಕೂದಲನ್ನ ಅಸಮಾಧಿಯ ಮೇಲಿಟ್ಟು 9 ತರದ ಧಾನ್ಯಗಳನ್ನ ಸುರಿತಾಳೆ. ನಂತರ ಗಂಗಾ ಜಲವನ್ನ ಅಸಮಾಧಿಯ ಸುತ್ತಲೂ ಸುರಿತಾಳೆ. ಇದಾದ ನಂತರ ಭೈರವಿ ಊರಿನ ಜನಗಳಿಗೆ ನಾಳೆಯಿಂದ ಶುಕ್ಲ ಪಕ್ಷ ಶುರುವಾಗ್ತಿದೆ. ನಾಳೆಯಿಂದ 15 ದಿನಗಳವರೆಗೆ ತಿರುಪತಿಯ ಆತ್ಮ ಸಮಾಧಿಯಲ್ಲೇ ಬಂದಿಯಾಗಿರುತ್ತೆ. ಶುಕ್ಲ ಪಕ್ಷ ಮುಗಿದ ನಂತರ ತಿರುಪತಿಯ ಸಮಾಧಿಯಿಂದ ಅವನ ಆತ್ಮವನ್ನ ಬೇರ್ಪಡಿಸಿ ಅದಕ್ಕೆ ಮೋಕ್ಷ ಕೊಡಬೇಕು. ಮುಂದಿನ 15 ದಿನ ನಂದಿ ಮಹಾರಾಜರು ಈ ಊರಿನ 4 ದಿಕ್ಕುಗಳಿಂದ ರಕ್ಷಣೆ ಕೊಡ್ತಾರೆ. ಆದ್ರೆ ಊರಿನ ಜನಗಳಾಗಿರುವ ನೀವುಗಳು ತಿರುಪತಿಯ ಸಮಾಧಿಯ ಬಳಿಗೆ ಯಾರು ಕೂಡ ಬಾರದ ಹಾಗೆ ನೋಡಿಕೊಳ್ಬೇಕು. ಒಂದು ವೇಳೆ ಸಮಾಧಿಯ ಮೇಲಿರುವ ದಿಗ್ಬಂಧನದ ವಸ್ತುಗಳು ಸ್ವಲ್ಪ ಆ ಕಡೆ ಆದ್ರೂ ಕೂಡ ತಿರುಪತಿಯ ಆತ್ಮ ಹೊರಗಡೆ ಬರುತ್ತೆ. ಹಾಗೆ ಹೊರಗಡೆ ಬರುವ ತಿರುಪತಿಯ ಆತ್ಮವನ್ನ ನನ್ನಿಂದ ಅಲ್ಲ ಆ ದೇವರ ಕೈಲಿ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ವಾರ್ನ್ ಮಾಡ್ತಾಳೆ. ಇದನ್ನು ಕೇಳಿದ ಪ್ರೆಸಿಡೆಂಟ್ ಮುಂದಿನ 15 ದಿನಗಳವರೆಗೆ ಒಬ್ಬೊಬ್ಬ ವ್ಯಕ್ತಿಯನ್ನ ಸಮಾಧಿಯ ಬಳಿ ಕಾವಲಿಗೆ ಹಾಕೋದಕ್ಕೆ ಡಿಸೈಡ್ ಮಾಡ್ತಾನೆ. ಹಾಗೂ ಭೈರವಿ ಮುಂದಿನ 15 ದಿನಗಳವರೆಗೆ ಊರಿನಲ್ಲಿರುವ ಶಿವನ ದೇವಾಲಯದಲ್ಲಿ ಇರೋದಾಗಿ ಡಿಸೈಡ್ ಮಾಡ್ತಾಳೆ. ಹೀಗೆ ಮುಂದಿನ 15 ದಿನ ಯಾರು ಕೂಡ ಊರಿನಿಂದ ಹೊರಗಡೆ ಹೋಗೋದಾಗ್ಲಿ ಒಳಗಡೆ ಬರೋದಾಗ್ಲಿ ಎಲ್ಲವನ್ನ ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಇದನ್ನ ನೋಡಿ ಪಕ್ಕದ ಊರಿನ ಒಬ್ಬ ಜರ್ನಲಿಸ್ಟ್ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಆ ಊರಿನ ಬಳಿ ಬರ್ತಾನೆ. ಊರಿನ ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಎಲ್ಲ ಕಡೆ ಎಂಟ್ರಿ ರೆಸ್ಟ್ರಿಕ್ಟ್ ಆಗಿರುತ್ತೆ. ಊರಿನ ಒಳಗಡೆ ಏನ್ ನಡೀತಿದೆ ಅಂತ ಕ್ಯಾಪ್ಚರ್ ಮಾಡೋದಕ್ಕೆ ತನ್ನ ಬಳಿ ಇದ್ದ ಒಂದು ಡ್ರೋನ್ ಅನ್ನ ಫ್ಲೈ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ಆ ಡ್ರೋನ್ ತಿರುಪತಿಯ ಸಮಾಧಿಯ ಮೇಲೆ ಫ್ಲೈ ಆಗ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಏನೋ ಆಗಿ ಅದು ಸಮಾಧಿಯ ಮೇಲೇನೆ ಬಿದ್ದು ಬಿಡುತ್ತೆ. ಅದೊಂದು ಎಕ್ಸ್ಪೆನ್ಸಿವ್ ಡ್ರೋನ್
ಡ್ರೋನ್ ಆಗಿದ್ದ ಕಾರಣ ಆ ಜರ್ನಲಿಸ್ಟ್ ಸತ್ಯಂ ಊರಿನ ಒಳಗಡೆ ಬಂದು ಆ ಡ್ರೋನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಊರಿನ ಗೇಟ್ ನಲ್ಲಿ ಕಾವಲಿದ್ದ ವ್ಯಕ್ತಿಗಳು ಅವನನ್ನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಊರಿನ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗದ ಕಾರಣ ಆತ ವಾಪಸ್ ಮನೆಗೆ ಹೋಗ್ತಾನೆ. ಆದ್ರೆ ಹೇಗಾದ್ರೂ ಮಾಡಿ ತನ್ನ ಡ್ರೋನ್ ಅನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಡಿಸೈಡ್ ಮಾಡಿ ರಾತ್ರಿ ಆಗ್ತಿದ್ದ ಹಾಗೆ ಯಾರ ಕಣ್ಣಿಗೂ ಕಾಣದ ಹಾಗೆ ಊರಿನ ಒಳಗಡೆ ಬಂದು ತಿರುಪತಿಯ ಸಮಾಧಿಯ ಬಳಿ ಬಂದು ಬಿಡ್ತಾನೆ. ತಿರುಪತಿಯ ಸಮಾಧಿಯ ಬಳಿ ಯಾರು ಕೂಡ ಬರಬಾರ್ದು ಅಂತ ಕಾವಲು ಕಾಯೋದಕ್ಕೆ ಇದ್ದಿದ್ದ ವ್ಯಕ್ತಿ ಮಲಗಿಕೊಂಡು ಬಿಟ್ಟಿರ್ತಾನೆ. ಸತ್ಯಂ ಡ್ರೋನ್ ಅನ್ನ ಎತ್ತಿಕೊಳ್ಳೋದಕ್ಕೆ ಅಂತ ಸಮಾಧಿಯ ಬಳಿ ಹೋಗಿ ಡ್ರೋನ್ ಅನ್ನ ತೆಗೆದುಕೊಳ್ತಿದ್ದ ಹಾಗೆ ಅಲ್ಲಿ ಹಾಕಿದ್ದ ದಿಗ್ಬಂಧನ ಕೆಟ್ಟು ಹೋಗುತ್ತೆ. ದಿಗ್ಬಂಧನ ಓಪನ್ ಆಗ್ತಿದ್ದ ಹಾಗೆ ಆ ತಿರುಪತಿಯ ಆತ್ಮ ಸತ್ಯಂನನ್ನೇ ಪೊಸೆಸ್ ಮಾಡಿಬಿಡುತ್ತೆ. ತಕ್ಷಣವೇ ಊರಿನ ಒಳಗಡೆ ಬಂದ ಆ ತಿರುಪತಿಯ ಆತ್ಮ ಭೈರವಿಯನ್ನ ಕೊಲೆ ಮಾಡಿಬಿಡ್ಬೇಕು ಅಂತ ಆಕೆಯನ್ನ ಹುಡುಕ್ತಿದ್ದಾಗ ಆಕೆ ಸ್ನಾನ ಮಾಡ್ತಿರೋದು ಕಾಣಿಸುತ್ತೆ. ಭೈರವಿಯ ಸೌಂದರ್ಯವನ್ನ ನೋಡ್ತಿದ್ದ ಹಾಗೆ ತಿರುಪತಿಯ ಆತ್ಮ ಆಕೆಯನ್ನ ಇಷ್ಟಪಡೋದಕ್ಕೆ ಶುರು ಮಾಡುತ್ತೆ. ಆಕೆ ಮೇಲೆ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲೇ ದೇವಸ್ಥಾನದ ಒಂದು ನಾಗರ ಹಾವು ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲೇ ಭೈರವಿಗೆ ಈ ವಿಷಯ ಗೊತ್ತಾಗಿ ಅಲ್ಲಿಗೆ ಬರ್ತಾಳೆ. ಮತ್ತೊಮ್ಮೆ ಏನಾದ್ರೂ ಊರಿನ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಆತ್ಮವನ್ನ ನಾನೇ ಭಸ್ಮ ಮಾಡಿ ಬಿಡ್ತೀನಿ ಅಂತ ಭೈರವಿ ವಾರ್ನ್ ಮಾಡ್ತಾಳೆ. ಆದ್ರೆ ತಿರುಪತಿಯ ಆತ್ಮ ವಿಚಿತ್ರವಾಗಿ ನಗುತ್ತಾ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಜೈಲಿನಿಂದ ರಾಧಾಳನ್ನ ಬಿಡುಗಡೆ ಮಾಡಲಾಗುತ್ತೆ. ಊರಿನ ಜನಗಳೆಲ್ಲ ಭೈರವಿಯ ಸಹಾಯದಿಂದ ಇನ್ನೇನು 15 ದಿನಗಳಲ್ಲಿ ಆ ತಿರುಪತಿಯ ಆತ್ಮದಿಂದ ನಮ್ಗೆಲ್ಲ ಮುಕ್ತಿ ಸಿಗುತ್ತೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಇದಾಗಿ 3 ದಿನಗಳ ನಂತರ ತಿರುಪತಿಯ ಆತ್ಮ ವಾಪಸ್ ಬರುತ್ತೆ. ಸ್ನೇಹಿತರೆ, ಆ ಜರ್ನಲಿಸ್ಟ್ ಸತ್ಯಂನ ದೇಹದ ಒಳಗಡೆ ತಿರುಪತಿಯ ಆತ್ಮ ಇತ್ತಲ್ವಾ, ಅದು ಅಗೋರಿಗಳ ಬಳಿಗೆ ಹೋಗಿ ಒಂದು ವಿಶೇಷವಾದ ಶಕ್ತಿಯನ್ನ ಪಡೆದುಕೊಂಡು ಬಂದಿರುತ್ತೆ. ಅಂದ್ರೆ ಈಗ ಆ ತಿರುಪತಿಯ ಆತ್ಮ ಪಂಚಭೂತಗಳನ್ನ ಕೂಡ ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ. ಅಂದರೆ ನೀರು, ಬೆಂಕಿ, ಗಾಳಿ, ಆಕಾಶ ಹಾಗೂ ಭೂಮಿ ಇವೆಲ್ಲವನ್ನ ಕೂಡ ತಿರುಪತಿಯ ಆತ್ಮ ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಈಗ ಹೊಂದಿರುತ್ತೆ. ಸ್ನೇಹಿತರೆ, ಇನ್ ಶಾರ್ಟ್ ತಿರುಪತಿಯ ಆತ್ಮ ಈಗ ಭೈರವಿಗಿಂತಲೂ ಹೆಚ್ಚಿನ ಪವರ್ ಅನ್ನ ಹೊಂದಿರುತ್ತೆ. ನನಗೇನೆ ದಿಗ್ಬಂಧನ ಮಾಡ್ತೀರಾ, ಈಗ ನಿಮ್ಮ ಊರಿಗೇನೆ ದಿಗ್ಬಂಧನ ಮಾಡ್ತೀನಿ ಅಂತ ಊರಿನ ಸುತ್ತ ಒಂದು ಸರ್ಕಲ್ ಅನ್ನ ಎಳೆಯುತ್ತೆ. ಆ ಸರ್ಕಲ್ ನ ಹೊರಗಡೆ ಯಾರೇ ಕಾಲಿಟ್ರು ಕೂಡ ಭೀಕರವಾಗಿ ಸತ್ತು ಹೋಗ್ತೀರಾ. ಇನ್ಮೇಲೆ ಈ ಊರಲ್ಲಿ ಯಾವುದೇ ಮದುವೆ ನಡೆಯೋದಿಲ್ಲ, ಯಾರು ಕೂಡ ಸ್ಕೂಲ್ ಕಾಲೇಜ್ಗೆ ಹೋಗೋದಿಲ್ಲ, ವ್ಯವಸಾಯ ಕೆಲಸ ಯಾವುದೂ ಇಲ್ಲದೆ ಎಲ್ಲರೂ ಹೊಟ್ಟೆ ಹಸ್ಕೊಂಡು ಸಾಯ್ತೀರಾ ಅಂತ ವಿಚಿತ್ರವಾಗಿ ನಗುತ್ತೆ. ಆದ್ರೆ ಅವರಿನ ಒಬ್ಬ ವ್ಯಕ್ತಿ ಈ ತಿರುಪತಿಯ ಮಾತುಗಳನ್ನ ಇಗ್ನೋರ್ ಮಾಡಿ ಆ ಲೈನ್ ಅನ್ನ ಕ್ರಾಸ್ ಮಾಡ್ತಿದ್ದ ಹಾಗೆ ಅವನ ತಲೆಯೇ ಕಟ್ಟಾಗಿ ಬಿಡುತ್ತೆ. ಇದನ್ನ ನೋಡಿದ ಭೈರವಿಗೂ ಕೂಡ ಈಗ ಶಾಕ್ ಆಗುತ್ತೆ. ಹೀಗೆ ದಿನಗಳು ಕಳೆದಂತೆ ಊರಿನಲ್ಲಿ ತಿನ್ನೋದಕ್ಕೆ ಆಹಾರವಿಲ್ಲದೆ, ಕುಡಿಯೋದಕ್ಕೆ ನೀರಿಲ್ಲದೆ ಜನಗಳು ಸಾಯೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗ್ಲೇ ಚಿತ್ರದ ಮೊದಲ ಸೀನ್ ನಲ್ಲಿ ನೋಡಿದ್ದ ಆ ಹುಡುಗಿಯನ್ನ ಹುಷಾರಿಲ್ಲ ಅಂತ ಅವಳ ತಂದೆ ತಾಯಿ ಭೈರವಿಯ ಬಳಿಗೆ ಕರೆದುಕೊಂಡು ಬರ್ತಾರೆ. ಈಗ ಭೈರವಿ ಹೇಳೋದನಂದ್ರೆ, ನಿಮ್ಮ ಮಗಳನ್ನ ಕಾಪಾಡುವ ಶಕ್ತಿ ಈಗ ನನ್ಗಿಲ್ಲ, ಆದರೆ ರಾಧಾ ಮನಸ್ಸು ಮಾಡಿದ್ರೆ ನಿಮ್ಮ ಮಗಳನ್ನ ಕಾಪಾಡಬಹುದು. ಇದನ್ನ ಕೇಳಿದ ರಾಧಾ, ಅಕ್ಕ ಏನ್ ಹೇಳ್ತಿದ್ಯಾ, ನಾನು ಹೇಗೆ ಇದಕ್ಕೆಲ್ಲ ಸೊಲ್ಯೂಷನ್ ಕೊಡೋದು ಅಂತ ಹೇಳ್ತಾಳೆ. ಅದಕ್ಕೆ ಭೈರವಿ ಹೇಳ್ತಾಳೆ, ರಾಧಾ ನೀನೀಗಲೂ ಕೂಡ ತಿರುಪತಿಯ ಹೆಂಡತಿನೇ, ನೀನು ಅವನ ಸಮಾಧಿಯ ಬಳಿ ಹೋಗಿ ಹೇಗಾದ್ರೂ ಮಾಡಿ ಅವನ ಆತ್ಮವನ್ನ ಡೈವರ್ಟ್ ಮಾಡು. ನಾನು ದೇವಸ್ಥಾನದ ಸ್ಪೀಕರ್ ಮೂಲಕ ಮಂತ್ರಗಳನ್ನ ಜಪಿಸೋದಕ್ಕೆ ಶುರು ಮಾಡ್ತೀನಿ. ಅದರಿಂದಾಗಿ ತಿರುಪತಿಯ ಪ್ರೇತಾತ್ಮ ಹಾಕಿರುವ ಆ ಸರ್ಕಲ್ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಇನ್ಆಕ್ಟಿವ್ ಆಗುತ್ತೆ. ಆ ಗ್ಯಾಪ್ ಅಲ್ಲೇ ಆ ಹುಡುಗಿಯ ತಂದೆ ತಾಯಿ ಆಕೆಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ರಾಧಾ ಸರಿ ಅಂತ ತನ್ನ ಮದುವೆ ಬಟ್ಟೆಗಳನ್ನ ಹಾಕಿಕೊಂಡು ತಿರುಪತಿಯ ಸಮಾಧಿಯ ಬಳಿಗೆ ಹೋಗ್ತಾಳೆ. ತಾವಿಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳ ಬಗ್ಗೆ ಎಮೋಷನಲ್ ಆಗಿ ಮಾತನಾಡ್ತಾ ತಿರುಪತಿಯ ಆತ್ಮದ ಗಮನವನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ತಕ್ಷಣವೇ ಭೈರವಿ ದೇವಸ್ಥಾನದಲ್ಲಿ ಕೂತು ಮಂತ್ರಗಳನ್ನ ಜಪಿಸೋದಕ್ಕೆ ಶುರು ಮಾಡ್ತಾಳೆ. ಆ ಲೈನ್ ಇನ್ನೇನು ಇನ್ಆಕ್ಟಿವ್ ಆಗ್ಬೇಕು ಅನ್ನೋಷ್ಟರಲ್ಲಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನವರು ಪವರ್ ಅನ್ನ ಕಟ್ ಮಾಡಿಬಿಡ್ತಾರೆ. ಇದರಿಂದಾಗಿ ದೇವಸ್ಥಾನದ ಸ್ಪೀಕರ್ ಆಫ್ ಆಗ್ತಿದ್ದ ಹಾಗೆ ಇವರು ಹಾಕಿಕೊಂಡಿದ್ದ ಪ್ಲಾನ್ ಕೂಡ ಫೇಲ್ ಆಗಿ ಬಿಡುತ್ತೆ. ಈ ಕಡೆ ತಿರುಪತಿಯ ಪ್ರೇತಾತ್ಮಕ್ಕೂ ಕೂಡ ರಾಧಾ ತನ್ನನ್ನ ಡೈವರ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಗೊತ್ತಾಗಿ ಅದು ಹೊರಗಡೆ ಬಂದು ಬಿಡುತ್ತೆ. ಯಾವ ಚಿಕ್ಕ ಹುಡುಗಿಯನ್ನ ಇವರೆಲ್ಲ ಸೇರಿ ಕಾಪಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅದೇ ಹುಡುಗಿಯನ್ನ ಪೊಸೆಸ್ ಮಾಡಿ ರಾಧಾಳ ತಲೆಯನ್ನ ಕತ್ತರಿಸಿ ಬಿಡುತ್ತೆ. ನಂತರ ಆ ಚಿಕ್ಕ ಹುಡುಗಿ ರಾಧಾಳ ತಲೆಯನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಕಡೆ ನಡೆದುಕೊಂಡು ಹೋಗ್ತಾಳೆ. ಸ್ನೇಹಿತರೆ, ಇದನ್ನೇ ನಾವು ಚಿತ್ರದ ಮೊದಲ ಸೀನ್ ನಲ್ಲಿ ನೋಡಿದ್ದು. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಇದ್ದ ತನ್ನೊಬ್ಬ ತಂಗಿಯನ್ನ ಕೂಡ ಕಳೆದುಕೊಂಡಿದ್ದ ಭೈರವಿ ತುಂಬಾನೇ ಎಮೋಷನಲ್ ಆಗಿ ಆಕೆಯ ಅಂತಿಮ ಸಂಸ್ಕಾರವನ್ನ ಮಾಡ್ತಾಳೆ. ಇನ್ ಮುಂದೆ ಆ ಊರಲ್ಲಿ ಯಾರು ಕೂಡ ಸಾಯಬಾರ್ದು ಅಂತ ನಿರ್ಧಾರ ಮಾಡಿದ ಭೈರವಿ ಸೀದಾ ಆ ತಿರುಪತಿಯ ಸಮಾಧಿಯ ಬಳಿ ಬರ್ತಾಳೆ. ಹೇಳು, ಊರಲ್ಲಿ ಇನ್ ಮುಂದೆ ನಿನ್ನಿಂದ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಸ್ನೇಹಿತರೆ, ಅದಕ್ಕೆ ಆ ತಿರುಪತಿಯ ಆತ್ಮ ಹೇಳೋದೇನ್ ಗೊತ್ತಾ, ಇನ್ ಮುಂದೆ ಈ ಊರಲ್ಲಿ ನನ್ನಿಂದ ಯಾರು ಕೂಡ ಸಾಯಬಾರ್ದು ಅಂದ್ರೆ ನೀನು ನಿನ್ನ ಸನ್ಯಾಸತ್ವವನ್ನ ಬಿಟ್ಟು ನನ್ನ ಜೊತೆ ಮದುವೆ ಆಗ್ಬೇಕು. ನೀನು ನಿನ್ನನ್ನ ನನ್ಗೆ ಒಪ್ಪಿಸ್ಬೇಕು. ನಾನು ಅಟ್ಲೀಸ್ಟ್ ಒಂದು ರಾತ್ರಿ ಆದ್ರೂ ನಿನ್ನ ಜೊತೆ ಕಳಿಬೇಕು ಅಂತ ವಿಚಿತ್ರವಾಗಿ ನಗುತ್ತಾ ಹೇಳ್ತೇನೆ. ಈಗ ಆ ಊರನ್ನ ಕಾಪಾಡೋದಕ್ಕೆ
ಬೇರೆ ದಾರಿ ಇಲ್ಲದೆ ಭೈರವಿ ಸರಿ ಅಂತ ಒಪ್ಪಿಕೊಳ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಊರಿನ ಜನಗಳೆಲ್ಲ ಅಳೋದಕ್ಕೆ ಶುರು ಮಾಡ್ತಾರೆ. ನಮ್ಮನ್ನ ಕಾಪಾಡೋದಕ್ಕೆ ಯಾವ ದೇವರು ಕೂಡ ಬರೋದಿಲ್ವಾ ಅಂತ ಶಾಪ ಹಾಕೋದಕ್ಕೆ ಶುರು ಮಾಡ್ತಾರೆ. ಆಗ ಭೈರವಿ ನಗುತ್ತಾ, ಇಲ್ಲ, ದೇವರು ಖಂಡಿತ ಇದ್ದಾನೆ, ಸರಿಯಾದ ಸಮಯಕ್ಕೆ ಆ ದೇವರು ಬಂದೇ ಬರ್ತಾನೆ ಅಂತ ಹೇಳ್ತಾ ಅಲ್ಲಿಂದ ಹೊರಡುವಾಗ ಅಲ್ಲಾಬಕ್ಷ್ಗೆ ಒಂದು ಸಿಗ್ನಲ್ ಮಾಡಿ ಓಂ ನಮ ಶಿವಾಯ ಅಂತ ಹೇಳ್ತಾಳೆ. ಅಲ್ಲಾಬಕ್ಷ್ಗೆ ಭೈರವಿ ನನ್ನ ಕಡೆ ನೋಡಿ ಓಂ ನಮ ಶಿವಾಯ ಅಂತ ಸಿಗ್ನಲ್ ಅನ್ನ ಯಾಕೆ ಮಾಡಿದ್ಲು ಅಂತ ಅರ್ಥನೇ ಆಗೋದಿಲ್ಲ. ಭೈರವಿ ತನಗೆ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಟ್ಲು ಅಂತ ಆಕೆ ಮಾಡಿದ ಗೆಸ್ಚರ್ ಅನ್ನ ಮತ್ತೆ ನೆನಪಿಸಿಕೊಳ್ತಾನೆ. ಓಂ ನಮ ಶಿವಾಯಲ್ಲಿ ಒಟ್ಟು 5 ಅಕ್ಷರಗಳಿವೆ. ಇದರರ್ಥ ಪಂಚಭೂತಗಳನ್ನ ಕಂಟ್ರೋಲ್ ಮಾಡ್ತಿರುವ ಆ ತಿರುಪತಿಯ ಪ್ರೇತಾತ್ಮಕ್ಕೆ ಕಪಾಲ ಮೋಕ್ಷವನ್ನ ಕೊಡಬೇಕು ಅಂತ ಹೇಳಿರ್ತಾಳೆ. ಇದರರ್ಥ ತಿರುಪತಿಯ ಬಾಡಿಯನ್ನ ಆ ಸಮಾಧಿಯಿಂದ ಹೊರಗಡೆ ತೆಗೆದು ಅದನ್ನ ಸುಟ್ಟು ಹಾಕಬೇಕಾಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಭೈರವಿ ರೆಡಿಯಾಗಿ ಕಾಯ್ತಿದ್ದಾಗ ಆ ತಿರುಪತಿಯ ಆತ್ಮ ಅಲ್ಲಿಗೆ ಬರುತ್ತೆ. ಸ್ನೇಹಿತರೆ, ಈಗ ಶಾಕಿಂಗ್ಲಿ ಆ ತಿರುಪತಿಯ ಆತ್ಮ ವೆಂಕಟೇಶ್ನನ್ನ ಪೊಸೆಸ್ ಮಾಡಿರುತ್ತೆ. ಮತ್ತೊಂದು ಕಡೆ ತಿರುಪತಿಯ ಆತ್ಮ ಆ ಸಮಾಧಿಯಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಾಬಕ್ಷ್ ಅದನ್ನ ಅಗಿಯೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ತಿರುಪತಿಯ ಆತ್ಮ ಭೈರವಿ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಭೈರವಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಜಪ ಮಾಡ್ತಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮತ್ತಷ್ಟು ಕೋಪಗೊಂಡ ತಿರುಪತಿಯ ಆ ಪ್ರೇತಾತ್ಮ ಭೈರವಿಯನ್ನ ಊರಿನ ಜನಗಳ ಮಧ್ಯ ಎಳೆದು ತರುತ್ತೆ. ಆ ತಿರುಪತಿಯ ಪ್ರೇತಾತ್ಮ ತನ್ನ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಭೈರವಿ ಮಾತ್ರ ಓಂ ನಮ ಶಿವಾಯ ಅನ್ನೋದನ್ನ ಸ್ಟಾಪ್ ಮಾಡೋದಿಲ್ಲ. ಸ್ನೇಹಿತರೆ, ಈಗ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಭೈರವಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಓಂ ನಮ ಶಿವಾಯವನ್ನ ಜಪ ಮಾಡ್ತಿರ್ತಾಳೆ. ಆ ರೀತಿ 110 ಕೋಟಿ ಸರಿ ಜಪ ಮಾಡಿದ್ರೆ ಶಿವನಿಂದ ಈ ಭೈರವಿಗೆ ಒಂದು ವಿಶೇಷವಾದ ವರ ಸಿಗುತ್ತೆ. ಇನ್ನೇನು ಕೊನೆಯ ಕೌಂಟ್ ಓಂ ನಮ ಶಿವಾಯ ಹೇಳ್ಬೇಕು ಅನ್ನೋಷ್ಟರಲ್ಲಿ ಭೈರವಿ ಪ್ರಜ್ಞೆ ತಪ್ಪಿ ಬಿಡ್ತಾಳೆ. ಭೈರವಿಯ ಈ ಪರಿಸ್ಥಿತಿಯನ್ನ ನೋಡಿದ ಊರಿನ ಜನಗಳೆಲ್ಲ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಒಬ್ಬಳು ಚಿಕ್ಕ ಹುಡುಗಿ ಅಲ್ಲೇ ಇದ್ದ ಒಂದು ನಂದಿ ವಿಗ್ರಹದ ಬಳಿಗೆ ಬರ್ತಾಳೆ. ಆ ನಂದಿ ದೇವರ ಕಿವಿಯ ಬಳಿ ಹೋಗಿ ಹೇಗಾದ್ರೂ ಮಾಡಿ ಭೈರವಿ ಅಕ್ಕನನ್ನ ಕಾಪಾಡು ಅಂತ ಬೇಡಿಕೊಳ್ತಾಳೆ. ಹೀಗೆ ಹೇಳ್ತಿದ್ದ ಹಾಗೆ ಒಂದು ಚಮತ್ಕಾರ ಆಗುತ್ತೆ. ಸಾಕ್ಷಾತ್ ನಂದಿ ದೇವರು ಪ್ರತ್ಯಕ್ಷ ಆಗುತ್ತೆ. ನಂದಿ ದೇವರು ಪ್ರತ್ಯಕ್ಷ ಆಗಿದ್ದನ್ನ ನೋಡ್ತಿದ್ದ ಹಾಗೆ ಊರಿನ ಜನಗಳೆಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಊರಿನ ಜನರೆಲ್ಲ ದೇವರ ಜಪ ಮಾಡ್ತಿರೋದನ್ನ ನೋಡಿದ ತಿರುಪತಿಗೆ ಮತ್ತಷ್ಟು ಕೋಪ ಬರುತ್ತೆ. ಆತ ತನ್ನ ತಂತ್ರವಿದ್ಯೆಯನ್ನ ಯೂಸ್ ಮಾಡಿಕೊಂಡು ಊರಿನ ಜನಗಳ ಮೂಗಿನಲ್ಲಿ ಹಾಗೂ ಕಿವಿಯಲ್ಲೆಲ್ಲ ರಕ್ತ ಬರಿಸೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಎಚ್ಚರವಾದ ಭೈರವಿ ಕಡೆಯ ಕೌಂಟ್ ಓಂ ನಮ ಶಿವಾಯವನ್ನ ಹೇಳಿಬಿಡ್ತಾಳೆ. ಈಗ 110 ಕೋಟಿ ಬಾರಿ ಓಂ ನಮ ಶಿವಾಯವನ್ನ ಜಪ ಮಾಡಿದ ಕಾರಣ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಆಗ್ತಾನೆ ಹಾಗೂ ಭೈರವಿಗೆ ತ್ರಿಶೂಲವನ್ನ ವರವನ್ನಾಗಿ ಕೊಡ್ತಾನೆ. ಶಿವನ ತ್ರಿಶೂಲ ತನ್ನ ಕೈ ಸೇರ್ತಿದ್ದ ಹಾಗೆ ಭೈರವಿಗೀಗ ಫುಲ್ ಪವರ್ ಬಂದಿರುತ್ತೆ. ಮೊದಲಿಗೆ ವೆಂಕಟೇಶ್ನ ದೇಹದಲ್ಲಿದ್ದ ಆ ತಿರುಪತಿಯ ಪ್ರೇತಾತ್ಮವನ್ನ ಹೊರಗಡೆ ತೆಗಿತಾಳೆ. ನಂತರ ಅದೇ ತ್ರಿಶೂಲದಿಂದ ತಿರುಪತಿಯ ಪ್ರೇತಾತ್ಮಕ್ಕೆ ಚುಚ್ಚಿ ಬಿಡ್ತಾಳೆ. ಮತ್ತೊಂದು ಕಡೆ ಅಲ್ಲಾಬಕ್ಷ್ ಸಮಾಧಿಯಿಂದ ಹೊರಗಡೆ ತೆಗೆದಿದ್ದ ಆ ತಿರುಪತಿಯ ಬಾಡಿಗೆ ಬೆಂಕಿ ಇಟ್ಟು ಅದಕ್ಕೆ ಕಪಾಲ ಮೋಕ್ಷವನ್ನ ಕೊಡಿಸ್ತಾನೆ. ಹೀಗೆ ತಿರುಪತಿಯ ಆತ್ಮಕ್ಕೆ ಮೋಕ್ಷ ಸಿಕ್ಕ ನಂತರ ಆ ಊರಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇಲ್ಲದೆ ಊರಿನ ಜನರೆಲ್ಲ ಖುಷಿಯಾಗಿರ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ತಿರುಪತಿ ಯೂಸ್ ಮಾಡ್ತಿದ್ನಲ್ಲ ಆ ಸೈಕಲ್ ನ ಬೆಲ್ ರಿಂಗ್ ಆಗುತ್ತೆ. ಅದರ ಹಿಂದೆನೆ ಒಡೆಲ ಪಾರ್ಟ್ 3 ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.